ಜೈ ಶ್ರೀರಾಮ್. ಟೆಕ್ಸೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಸೋಮರಾಜ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ವೇರ್ ಅಪ್ಡೇಟನ್ನು ಹೇಗೆ ಮಾಡುವುದು ಮತ್ತು ಏಕೆ ಮಾಡುವುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಪೂರ್ತಿ ನೋಡಿ, ಸ್ಕಿಪ್ ಮಾಡದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ಕ್ರೀನ್ಶಾಟನ್ನು ಆನ್ ಮಾಡಿಕೊಡ್ತೀನಿ. ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಮೊದಲಿಗೆ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಅಬೌಟ್ ಫೋನ್ನ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ 14 ವರ್ಷರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಏನಾರು ಇದ್ದರೆ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಯಾವುದೇ ಥರ ಡೌನ್ಲೋಡ್ ಯಾವ ಥರ ಗೊತ್ತಿಲ್ಲ, ನಾನು ಆಲ್ರೆಡಿ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಬರೀ ಚೆಕ್ ಫಾರ್ ಅಪ್ಡೇಟ್ ಅಂತ ಗೊತ್ತೈತೆ. ಆಗಿರೋದ್ರಿಂದ ನಂದು ಈ ಥರ ಗೊತ್ತಾಯಿದೆ. ನಿಮ್ದು ಏನಾದ್ರು ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಎಲ್ಲ ಆದಮೇಲೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಎಲ್ಲ ಆದಮೇಲೆ ರೀಬೋರ್ಡ್ ಅಂತ ಬರುತ್ತೆ. ರೀಬೋರ್ಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮೊಬೈಲು ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುತ್ತೆ. ಆವಾಗ ಸಾಫ್ಟ್ವೇರ್ ಅಪ್ಡೇಟ್ ಆಗಿರುತ್ತೆ. ಮತ್ತು ಕೆಲವು ಮೊಬೈಲಲ್ಲಿ ಬೇರೆ ಥರನೇ ಇರುತ್ತೆ. ಅದನ್ನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೋಡ್ಕೊಬರ್ಬೋದು. ಅದೂ ಸೇಮ್ ಅಷ್ಟೇ. ಮೊದಲಿಗೆ ಸೆಟ್ಟಿಂಗ್ ಓಪನ್ ಮಾಡ್ಕೋಬೇಕು. ಹಂಗೆ ಕೆಳಗಡೆ ಬಂದರೆ ಕೆಳಗಡೆ ಬನ್ನಿ. ಇನ್ನು ಪೂರ್ತಿ ಕೆಳಗಡೆ ಬಂದಾದಮೇಲೆ ಇಲ್ಲಿ ತೋರಿಸುತ್ತೆ ಸಿಸ್ಟಮ್ ಆ್ಯಂಡ್ ಅಪ್ಡೇಟ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಬರುತ್ತೆ 15 ಅಂತ. ಆಲ್ರೆಡಿ ನಾನು ಮಾಡಿದ್ದೀನಿ ಅದೂ. ಹಾಗಾಗಿ ನನ್ನ ಥರಲ್ಲಿ ಡೌನ್ಲೋಡ್ ಅಂತ ಏನೂ ಕೇಳ್ತಿಲ್ಲ. ನಿಮ್ಮ ಥರ ಏನಾದ್ರು ಕೇಳಿದ್ರೆ ಅಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಹಾಗೆಯೇ ಮೊಬೈಲಿನ ಆ್ಯಪ್ ಅಪ್ಡೇಟ್ ಮಾಡುವುದು ಹೇಗೆ, ಎಷ್ಟೋ ಜನಕ್ಕೆ ಆ್ಯಪ್ ಅಪ್ಡೇಟ್ ಮಾಡೋದು ಹೇಗೆ ಅಂತಲೂ ಗೊತ್ತಿಲ್ಲ. ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಟ್ರಕ್ ಆಗುತ್ತೆ, ಓಪನ್ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಆ್ಯಪ್ಗಳು ಓಪನ್ ಆಗೋದಿಲ್ಲ. ಅದು ಅಲ್ಲಲ್ಲೇ ಅಪ್ಡೇಟ್ಗಳು ಮಾಡ್ತಾ ಇರಬೇಕು. ಆ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈಗ ಸಾಫ್ಟ್ವೇರ್ ಅಪ್ಡೇಟ್ ಮಾಡದೇ ಏನಾಗುತ್ತೆ ಅಂತ ಕೇಳೋದಾದರೆ, ನನ್ನ ಸಾಫ್ಟ್ವೇರ್ ಅಪ್ಡೇಟ್ ಮಾಡಲಿಲ್ಲ ಅಂತಂದರೆ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಇಲ್ಲ ಸ್ಟ್ರಕ್ ಆಗುತ್ತೆ, ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಇದೇ ಥರ ಹಲವಾರು ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ. ಅದಕ್ಕಾಗಿ ಸಾಫ್ಟ್ವೇರ್ ಅಪ್ಡೇಟನ್ನು ಮಾಡ್ತಾ ಇರಬೇಕು. ಸೊ ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಆ್ಯಪ್ ಅಪ್ಡೇಟ್ ಹೇಗೆ ಮಾಡುವುದು ಎಂದು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಆಂಜನೇಯ.